ಕಾಂಗ್ರೆಸ್ ತೊರೆದು ಮರಳಿ ಬಿಜೆಪಿ ಸೇರಿದಕ್ಕೆ ಜಗದೀಶ್ ಶೆಟ್ಟರ್ ಕೊಟ್ಟಂತ ಕಾರಣವೇನು? ವಾಪಸ್ ಬಿಜೆಪಿಗೆ ಬರಲ್ಲ ಎಂದ ಸವದಿ ಮಾತಿಗೆ ವಿಜಯೇಂದ್ರ ಹೇಳಿದ್ದೇನು? ಇದೆಲ್ಲವನ್ನ ನೋಡೋಣ ಶೆಟ್ಟರ್ ಟಕ್ಕರ್ ನ್ಯೂಸ್ ಟಾಪ್ 9ನಲ್ಲಿ. ಲೋಕಸಭೆ ಚುನಾವಣಾ ಅಖಾಡ ರಂಗೇರ್ತಾ ಇದೆ. ಇದೇ ಹೊತ್ತಲ್ಲಿ ಕಾಂಗ್ರೆಸ್ಗೆ ಶಾಕ್ ಕೊಟ್ಟಿರುವ ಶೆಟ್ಟರ್ ಮರಳಿ ತಮ್ಮ ಗೂಡು ಸೇರಿಕೊಂಡಿದ್ದಾರೆ. ಈ ಬೆಳವಣಿಗೆ ಬೆನ್ನಲ್ಲೇ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದ ಶೆಟ್ಟರ್ ಈಗ ಮತ್ತೆ ಯಾಕೆ ಅಲ್ಲಿಗೆ ಹೋದ್ರು ಅನ್ನೋ ಚರ್ಚೆ ರಾಜ್ಯ ರಾಜಕಾರಣದಲ್ಲಿ ಶುರುವಾಗಿದೆ. ಇದಕ್ಕೆ ಟಿವಿ9 ಸೂಪರ್ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಖುದ್ದು ಶೆಟ್ಟರ್ ಅವರೇ ಉತ್ತರ ಕೊಟ್ಟಿದ್ದಾರೆ. ಟಿವಿ9 ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಮಾತನಾಡಿರುವ ಶೆಟ್ಟರ್, ಇದೇನು ದಿಢೀರ್ ನಿರ್ಧಾರ ಅಲ್ಲ. ಯಡಿಯೂರಪ್ಪ ಮತ್ತು BY ವಿಜಯೇಂದ್ರ ಮುನ್ನೆಲೆಗೆ ಬಂದಿದ್ದೆ ನಾನು ಬಿಜೆಪಿ ಸೇರೋದಕ್ಕೆ ಕಾರಣವಾಯಿತು ಎಂದಿದ್ದಾರೆ. ರಾಜಕಾರಣದಲ್ಲಿ ನಿರ್ಧಾರಗಳು ದಿಢೀರ್ ಆಗುವುದಿಲ್ಲ, ಒಳಗಿಂದೊಳಗೆ ಪ್ರಯತ್ನಗಳಾಗ್ತಾ ಇದೆ, ಒಳಗೆ ಪ್ರಯತ್ನಗಳು ಇರ್ತವೆ. ಹೀಗಾಗಿ ಕಳೆದ 3-4 ತಿಂಗಳಿಂದ ಪ್ರಯತ್ನ ಇತ್ತು. ಅದು ಸ್ಪೆಸಿಫಿಕ್ ಆಗಿ ಯಾರೋ ಒಂದು ಸರಿಯಾದಂಥ ಒಂದು ಪ್ರಯತ್ನ ಇರಲಿಲ್ಲ, ಫೀಲಿಂಗ್ಸ್ ಇತ್ತು. ಆದರೆ ಯಾವಾಗ ವಿಜಯೇಂದ್ರರು ರಾಜ್ಯ ಅಧ್ಯಕ್ಷರಾದರು, ಯಡಿಯೂರಪ್ಪನವರು ಲೈಮ್ಲೈಟ್ನಲ್ಲಿ ಬಂದರು, ಅದಕ್ಕೆ ಆ ಪ್ರಯತ್ನಕ್ಕೆ ಇನ್ನೂ ಹೆಚ್ಚು ಜಾಸ್ತಿ ಮಹತ್ವ ಬಂದು ಕಳೆದ 1-1.5 ತಿಂಗಳಿಂದ ಈ ಪ್ರಯತ್ನ ಚಾಲೂ ಆಯಿತು. ನಿನ್ನೆ ಅದು ಫಲಪ್ರದ ಆಗಿದೆ. ಬಿಜೆಪಿಯಲ್ಲಿ ಕೆಲ ವ್ಯಕ್ತಿಗಳಿಂದ ಲಿಂಗಾಯತರನ್ನ ತುಳಿಯುವ ಯತ್ನ ಅಂತ ತಾವು ಈ ಹಿಂದೆ ಹೇಳಿದ್ದಾಗಿ ಒಪ್ಪಿಕೊಂಡಿರುವ ಜಗದೀಶ್ ಶೆಟ್ಟರ್, ನಾನೇನು ಕಾಂಗ್ರೆಸ್ಗೆ ನಷ್ಟ ಮಾಡಿಲ್ಲ, ನನ್ನಿಂದ ಲಾಭವೇ ಆಗಿದೆ ಅಂತ ತಮ್ಮ ನಡೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಲಿಂಗಾಯತ ನಾಯಕರನ್ನ ತುಳಿಯುವಂಥ ಕೆಲಸ ಆಗ್ತದೆ. ಬಿಜೆಪಿ ಬಗ್ಗೆ ನಾವು ಬ್ಲೇಮ್ ಮಾಡಿಲ್ಲ, ನೀವು ತೆಗೆದು ನೋಡ್ರಿ ಸ್ಟೇಟ್ಮೆಂಟ್. ನಾನು ಹೇಳಿದ್ದು ಲಿಂಗಾಯತ ನಾಯಕರನ್ನ ತುಳಿಯುವಂಥ ಪ್ರಯತ್ನ ಎಲ್ಲೋ ನಡೀತಾ ಇದೆ ಅಂತ ಹೇಳಿದ್ದು. ನಾ ತಪ್ಪರಾಕಿ ಮತ್ತೊಂದು ಅನ್ನೋದಿಲ್ಲ. ನಾನು ಅಸೆಂಬ್ಲಿ ಚುನಾವಣೆಯಲ್ಲಿ ಜಗದೀಶ್ ಶೆಟ್ಟರ್ ಯಾವ ಸಂದರ್ಭದಲ್ಲಿ ಬಂದರು, ಅದರಿಂದ ಏನೋ ಒಂದು ವಾತಾವರಣ ನಿರ್ಮಾಣ ಆಯಿತು, ಅದರಿಂದ ಕಾಂಗ್ರೆಸ್ ಪಾರ್ಟಿಗೆ ಏನು ಪ್ಲಸ್ ಆಯಿತು, ಅದು ಕಾಂಗ್ರೆಸ್ ಪಾರ್ಟಿಗೆ ಗುರುತು, ಇಡೀ ಜಗತ್ತಿಗೆ ಗುರುತು. ಮಾಧ್ಯಮದಲ್ಲಿ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ. ಆ ಹಿನ್ನೆಲೆಯಲ್ಲಿ ನಾನೇನು ಕಾಂಗ್ರೆಸ್ ಪಾರ್ಟಿಗೆ ಲಾಸ್ ಮಾಡಿ ಹೋಗಿಲ್ಲ. ಲೋಕಸಭೆ ಚುನಾವಣೆ ಹೊತ್ತಲ್ಲಿ ಕೈಕೊಟ್ಟು ಹೋಗಿದ್ದು ಕಾಂಗ್ರೆಸ್ ಲೆಕ್ಕಾಚಾರ ತಲೆಕೆಳಗಾದಂತಾಗಿದೆ. ಹೀಗಾಗಿ ನಷ್ಟವೇನಿಲ್ಲ ಎನ್ನುತ್ತಲೇ ಕೈ ನಾಯಕರು ಆಕ್ರೋಶ ಹೊರಹಾಕಿದ್ದಾರೆ. ಕಾಂಗ್ರೆಸ್ ಸಮುದ್ರ ಇದ್ದಂತೆ ಬರ್ತಾರೆ ಹೋಗ್ತಾರೆ ಎಂದಿರುವ ಡಿಕೆ, ಹೋಗಿದ್ದು ಒಳ್ಳೆಯದೇ ಆಯಿತು ಅಂತ ಡಿಕೆ ಹೇಳಿದ್ದಾರೆ. ಅಲ್ಲದೆ ಬಿಜೆಪಿ ಆಪರೇಷನ್ ಮಾಡ್ತಾ ಇದೆ ಅಂತ ಕಿಡಿಕಾರಿರುವ ಡಿಕೆ, ಎಲ್ಲರನ್ನೂ ಸೆಳಿತಾ ಇರೋದು ಗೊತ್ತಿದೆ ಎಂದಿದ್ದಾರೆ. ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ಸಮುದ್ರ ಇದೆ. 100 ಜನ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರೆ, 100 ಜನ ಬಿಡ್ಬೋದು, 100 ಜನ ಹೋಗ್ಬೋದು. ಕಾಂಗ್ರೆಸ್ ಪಕ್ಷ ಯಾರು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಎಲ್ಲ ಕಾರ್ಯಕರ್ತರು ಹೇಳೋದು, ನಮ್ಗೆ ಅವ್ರು ಹೋಗಿದ್ದೇ ನಮ್ಗೆ ಒಳ್ಳೇದಾಯಿತು, ನಮ್ಮ ಪಕ್ಷನ ಕಟ್ಟಲಿಕ್ಕೆ ನಮ್ಗೆ ಭಾಳ ಒಳ್ಳೇದಾಯಿತು, ಇಲ್ಲ ನಮ್ಗೆ ಮುಜುಗರ ಆಗ್ತಿತ್ತು, ನಮ್ಮ ಮೈನಾರಿಟೀಸು ಬೇರೆ ಬೇರೆಯವರು ಬ್ಯಾಕ್ವರ್ಡ್ ಕ್ಲಾಸವ್ರನ್ನ ಯಾವ ಕಾರಣಕ್ಕೂ ಒಪ್ತಿರ್ಲಿಲ್ಲ ಅನ್ನೋದನ್ನು ಅವರು ನಮ್ಮೆಲ್ಲ ಸ್ಥಳೀಯರು ಹೇಳಿದ್ದಾರೆ. ಶೆಟ್ಟರ್ ಕಾಂಗ್ರೆಸ್ ತೊರೆದಿರುವ ಬಗ್ಗೆ ಪ್ರತಿಕ್ರಿಯಿಸಿರುವ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಪಕ್ಷಕ್ಕೆ ಯಾರನ್ನೇ ಸೇರ್ಪಡೆ ಮಾಡಿಕೊಳ್ಳುವ ಮುನ್ನ ಅವರ ವ್ಯಕ್ತಿತ್ವ, ಹಿನ್ನೆಲೆ ಏನು, ಯಾವ ಸಿದ್ಧಾಂತ ಪಾಲಿಸ್ತಾ ಇದ್ರು ಅನ್ನೋದನ್ನ ಪರಿಶೀಲಿಸಿದ ಬಳಿಕ ತೀರ್ಮಾನ ಮಾಡಿ ಅಂತ ರಾಜ್ಯ ನಾಯಕರಿಗೆ ಸೂಚಿಸಿದ್ದಾರೆ. ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಕೇವಲ 10 ತಿಂಗಳಲ್ಲೇ ಪಕ್ಷಕ್ಕೆ ಕೈಕೊಟ್ಟು ಬಿಜೆಪಿಗೆ ವಾಪಸ್ ಆದ ಬೆಳವಣಿಗೆ ಬೆನ್ನಲ್ಲೇ ಈ ನಿರ್ದೇಶನ ನೀಡಿದ್ದಾರೆ. ಅದಕ್ಕೆ ನಿನ್ನನ್ನು ಸೇರಿಸ್ಕೊಳ್ಬೇಕಾದ್ರೆ ನಾವು ಅದನ್ನ ನೋಡ್ತೇವೆ. ತತ್ವ ಸಿದ್ಧಾಂತ ನೋಡ್ಬೇಕು, ಯಾಕಂದ್ರೆ ಇವತ್ತು ಬಂದ ನಾಳೆ ಹೋದ ಆಗಬಾರ್ದು. ಜಗದೀಶ್ ಶೆಟ್ಟರ್ಗೆ ಸೇರ್ಪಡೆಗೆ ಟೀಕೆ ಮಾಡಿರುವ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು RB ತಿಮ್ಮಾಪುರ, ಶೆಟ್ಟರ್ ಅವರಿಗೆ ಇಡಿ ಐಟಿ ಭಯ ಇರಬಹುದು, ಅದಕ್ಕಾಗಿಯೇ ಮತ್ತೆ ಬಿಜೆಪಿಗೆ ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ಶೆಟ್ಟರ್ ಹೋಗಿರೋದ್ರಿಂದ ಕಾಂಗ್ರೆಸ್ಗೆ ಲಾಸ್ ಇಲ್ಲ ಅಂತಲೂ ಹೇಳಿದ್ದಾರೆ. ಅವ್ರ ಕೈ ಏನು ಐಟಿ ಬಲ ಬಂದಿರ್ಬೇಕು, ಅವ್ರ ಕೈಗೂ ಇರ್ಬೋದು ಹೇಳಕ. ಈಗ ಸ್ಟಾರ್ ಕ್ಯಾಂಪೇನರ್ಸ್ ಯಾರ್ರೀ ಬಿಜೆಪಿಗೆ? CBI, IT, ED ಅವರೇ ಸ್ಟಾರ್ ಕ್ಯಾಂಪೇನರ್ಸು. ಇದು ಈ 3-4 ಸ್ಟಾರ್ ಕ್ಯಾಂಪೇನರ್ಸ್ ತೆಗೆದುಬಿಡಿ, 100% ಎಲ್ಲರೂ ಸೋಲ್ತಾರೆ. ಬಿಜೆಪಿ ಎಲ್ಲ ಹೆದರ್ಸ ತಂತ್ರ ಎಲ್ಲ ನಡೆದಿದೆ ಅಲ್ಲ. ಇಲ್ಲ, ಅದೇನೋ ಒಂದು ಭಯ ಇರಬೇಕೇನು, ಅಥವಾ ಮತ್ತೊಂದೇನು ಇದು IT ಏನೋ ಇರುತ್ತೆ. ಅದನ್ನು ಜನತೆಗೆ ಏನು ಹೇಳಿಲ್ಲ. ಅವರು ಯಾಕೆ ಹೋಗಿದಾರನ್ನು ಜನತೆಗೆ ಅವ್ರು ಹೇಳಬೇಕು. ಅವ್ರೇನು ನಿರ್ಧಾರ ತೆಗೆದುಕೊಂಡಿದ್ದಾರೆ, ಇದು ಅವರು ವೈಯಕ್ತಿಕ ನಿರ್ಧಾರ. ಇದರಿಂದ ಸಮಾಜ ಆಗಲಿ ಪಕ್ಷಕ್ಕೆ ಯಾವುದು ಕೂಡ ವ್ಯತ್ಯಾಸ ಆಗುದಿಲ್ಲ. ಉಲ್ಟಾ ಅವ್ರನ್ನ ಜನ ಅವ್ರ ವ್ಯಕ್ತಿತ್ವಕ್ಕೆ ಅವರವರೇ ಕುಂದು ತಂದು ಕೊಟ್ಕೊಂಡಿದ್ದಾರೆ. ಶೆಟ್ಟರ್ ಬಿಜೆಪಿ ಸೇರ್ಪಡೆ ಬೆನ್ನಲ್ಲೇ ಎಲ್ಲರ ಚಿತ್ತ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ ಸವದಿಯತ್ತ ನೆಟ್ಟಿದೆ. ಸವದಿ ಅವರಿಗೂ ಬಿಜೆಪಿ ಗಾಳ ಹಾಕಿದೆ ಎನ್ನಲಾಗ್ತಾ ಇದೆ. ಈ ಬಗ್ಗೆ ಸವದಿ ಅವರು ಸುಳಿವು ನೀಡಿದ್ದು, ಬಿಜೆಪಿಯಿಂದ ಒತ್ತಡ ಇದೆ, ಆದರೆ ಕಾಂಗ್ರೆಸ್ ಬಿಡಲ್ಲ ಎಂದಿದ್ದಾರೆ. ಆದರೆ ಸವದಿ ಅವರ ಮನಸ್ಸು ಬಿಜೆಪಿಯಲ್ಲಿ ಇದೆ ಅಂತ BY ವಿಜಯೇಂದ್ರ ಹೇಳಿದ್ದಾರೆ. ಬಹಳಷ್ಟು ಒತ್ತಡ ಇದೆ,
ತಿರುಗಿ ಮರಳು ಮನೆಗೆ ಬರಬೇಕು ಅಂತಕ್ಕಂಥ ಬೇಡಿಕೆ ಇಟ್ಟಿದ್ದಾರೆ. ಏನೋ ಕೈ ಘಟನೆಗಳನ್ನು ಮರಿಬೇಕು ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ನನ್ನ ವಿಚಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನಾನು ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾಗಿದ್ದೀನಿ. ಕಾಂಗ್ರೆಸ್ ಚಿನ್ನದ ಮೇಲೆ ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ. ಭಾಳ ದೊಡ್ಡ ಅಂತರದಲ್ಲಿ ಗೆದ್ದಿದ್ದಾರೆ. ಅದರಿಂದ ನಾನು ತಿರುಗಿ ಭಾರತೀಯ ಜನತಾ ಪಕ್ಷಕ್ಕೆ ಹೋಗ್ತಕ್ಕಂಥ ಆಲೋಚನೆ ನನ್ನಲ್ಲಿಲ್ಲ. ಲಕ್ಷ್ಮಣ್ ಸವದಿ ಅವರು ಹಿರಿಯರಿದ್ದಾರೆ. ದೈಹಿಕವಾಗಿ ಅವ್ರು ಅಲ್ಲಿದ್ದರೂ ಕೂಡ ಅವ್ರ ಮನಸ್ಸು ಕೂಡ ಅವ್ರದ್ದು ಬಿ ಜೆ ಪಿಯಲ್ಲೇ ಇರ್ತದೆ. ಅವ್ರು ಏನಾರ ಹೇಳಿಕೆ ಕೊಡ್ಬೋದು. ಆದರೆ ಮುಂದೆ ಏನಾಗ್ತದೆ ಅಂತಕ್ಕಂಥದ್ದು ಕಾಲವೇ ಎಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡ್ತದೆ. ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ನಲ್ಲಿ ಇದ್ದರೂ ಮನಸ್ಸು ಬಿಜೆಪಿಯಲ್ಲೇ ಇತ್ತು. ಈಗ ಜಗದೀಶ್ ಶೆಟ್ಟರ್ ಮರಳಿ ಮನೆಗೆ ಬಂದಿದ್ದಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹೇಳಿದ್ದಾರೆ. ಗಂಗಾವತಿ ಕ್ಷೇತ್ರದ ಶಾಸಕ ಜನಾರ್ದನ ರೆಡ್ಡಿ ಜೊತೆ ನಾನು ಚರ್ಚೆ ನಡೆಸಿಲ್ಲ. ಯಾವುದೇ ಆಪರೇಷನ್ ಗುರಿ ಇಲ್ಲ. ಲೋಕಸಭಾ ಚುನಾವಣೆಯೇ ಗುರಿ. 28 ಲೋಕಸಭಾ ಕ್ಷೇತ್ರ ಗೆಲ್ಲುತ್ತೇವೆ ಅಂದ್ರೆ ತಮಾಷೆ ಅನಿಸಬಹುದು. ಬಿಜೆಪಿ ಪರವಾದ ಅಲೆ ಇದೆ. ಮೋದಿ ನಾಯಕತ್ವ, ಪಕ್ಷದ ಸಿದ್ಧಾಂತ ಒಪ್ಪಿ ಬರುವವರನ್ನ ಸ್ವಾಗತಿಸುತ್ತೇವೆ ಎಂದಿದ್ದಾರೆ. ಯಾರು ಹೊರಗಡೆಯವರು ಒಳಗಡೆಯವರು ಎಂಬ ಪ್ರಶ್ನೆ ಇಲ್ಲ. ಅಭ್ಯರ್ಥಿ ಯಾರಾಗಬೇಕು ಎಂಬ ನಿರ್ಧಾರ ಕೇಂದ್ರದ ವರಿಷ್ಠರು ಮಾಡುತ್ತಾರೆ ಅಂತ ವಿಜೇಂದ್ರ ಹೇಳಿದ್ದಾರೆ. ಮಂಡ್ಯ ಸಂಸದೆ ಸುಮಲತಾ ಜೊತೆ ಫೋನ್ ಕರೆ ಮಾಡಿ ಮಾತನಾಡಿದ್ದೇನೆ. ಶೀಘ್ರದಲ್ಲೇ ಸಂಸದೆ ಸುಮಲತಾ ಭೇಟಿ ಮಾಡ್ತೇನೆ. HDK ಜೊತೆ ಚರ್ಚಿಸಿ ಯಾವ ಕ್ಷೇತ್ರಕ್ಕೆ ಟಿಕೆಟ್ ನೀಡಿದ್ರೆ ಒಳ್ಳೆಯದು, ಯಾವ ಕ್ಷೇತ್ರದಿಂದ ಟಿಕೆಟ್ ನೀಡಿದ್ರೆ ಉತ್ತಮ ಅಂತ ಚರ್ಚೆ ಮಾಡ್ತೇವೆ ಅಂತ ಹೇಳಿದ್ದಾರೆ.